ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ 2024-29ರವರೆಗೆ 5 ವರ್ಷಗಳ ಅವಧಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಗರದ ಅರಳೆಪೇಟೆ ರಸ್ತೆ ಬಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು ತಮ್ಮ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕೆಎಸ್ ಲಿಂಗೇಶ್ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಲಾಗಿದೆ. ಈ ಹಿಂದೆ ಈ ಮಹಾಸಭಾಕ್ಕೆ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದು, ಜೊತೆಗೆ ಶಾಸಕನಾಗಿ ಕೂಡ ಸೇವೆ ಸಲ್ಲಿಸಿದ್ದೇನೆ. ಜಿಲ್ಲೆಯ ಎಲ್ಲರ ಅಭಿಪ್ರಾಯದ ಮೇರೆಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದೇನೆ ಎಂದರು. ಈ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಬಲಪಡಿಸುವಂತ ಗುರಿ ಹೊಂದಿದ್ದೇನೆ. ಈ ಚುನಾವಣೆ ಆಗಬಾರದು, ಎಲ್ಲ ಸ್ಥಾನವೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಬೇಕು, ಯುವಕರು ಬರಬೇಕು ಎಂಬುದು ಇದೆ. ಇದು ಸಮಾಜದ ಕೆಲಸವಾಗಿರುವುದರಿಂದ ಈ ಬಗ್ಗೆ ಕುಳಿತು ಮಾತನಾಡಿ ನಿರ್ಧರಿಸಲಾಗುವುದು. ಹಾಸನದಲ್ಲಿ ಮುಖ್ಯವಾಗಿ ಸಮುದಾಯಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ. ಮೊದಲು ಬೇಕಾಗಿರುವುದು ಎಜುಕೇಷನ್ಗೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಸಮಾಜದ ವತಿಯಿಂದ ಹಾಸ್ಟೆಲ್ ನಿರ್ಮಿಸುವ ಕೆಲಸ ಮಾಡಲಾಗುವುದು ಎಂದು ತಮ್ಮ ಗುರಿಯನ್ನು ತಿಳಿಸಿದರು. ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಲಿಂಗರಾಜು, ಅದ್ದೂರಿ ಕುಮಾರ್, ಬೇಲೂರು ತಾಲೂಕು ಅಭ್ಯರ್ಥಿ ಆಕಾಂಕ್ಷಿ ಬೆನ್ನೂರು ಯೋಗೀಶ್, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸುಧಾ, ರವಿಕುಮಾರ್, ಗೀತಾ ಪುಟ್ಟಸ್ವಾಮಿ, ಬಲ್ಲೇನಹಳ್ಳಿ ರವಿಕುಮಾರ್, ಶಿವಣ್ಣ, ಸೋಮಶೇಖರ್, ನಾಗಭೂಷಣ್, ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಎಸ್ ಲಿಂಗೇಶ್ ಆದ ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಚುನಾವಣೆಗೆ ಒಂದು ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೇನೆ. ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಬೇಲೂರು ಘಟಕದ ಅಧ್ಯಕ್ಷನಾಗಿ 5 ವರ್ಷಗಳ ಕೆಲಸ ಮಾಡಿದ್ದೆ. ಶಾಸಕನಾಗಿ ಸಹ ಸೇವೆ ಸಲ್ಲಿಸಿದ್ದೇನೆ. ಜಿಲ್ಲೆಯ ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ಅರ್ಜಿ ಸಲ್ಲಿಸಿದ್ದೇನೆ. ಈ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಸರ್ವ ರೀತಿಯಲ್ಲೂ ಸಹ ಬಲಪಡಿಸ್ತಕ್ಕಂಥ ಕೈಂಕರ್ಯ ಕೊಡಬೇಕು ಅನ್ನೋ ನನ್ನ ಆಸೆ. ಅದ್ರ ಜೊತೆಗೆ ಈ ಚುನಾವಣೆ ಆಗಬಾರ್ದು, ಯುನಾನಿಮಸ್ ಆಗಿ ಎಲ್ಲಾದರೂ ಸಹ ಡೈರೆಕ್ಟರ್ ಇರ್ಬೋದು, ಅಧ್ಯಕ್ಷ ಎಲೆಕ್ಷನ್ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಪ್ರತಿಯೊಂದು ಆಗ್ಬೇಕು. ಯಾಕಂದ್ರೆ ಇದು ಸೇವೆ ಮಾಡ್ತಕ್ಕಂಥ ಭಾಗ, ಅಧಿಕಾರ ಅನುಭವಿಸ್ತಕ್ಕಂಥದ್ದಲ್ಲ ಇದು. ಹಾಗಾಗಿ ಕುಳಿತುಕೊಳ್ತೀವಿ, ಎಲ್ಲರೂ ಏನು ಅಭಿಪ್ರಾಯ ಪಡ್ತಾರೆ ಅದಕ್ಕೆಲ್ಲರೂ ತಲೆಬಾಗಿ ಮುಂದಿನ ದಿನಮಾನಗಳಲ್ಲಿ ಒಟ್ಟಿಗೆ ಸಮಾಜದ ಅಭಿವೃದ್ಧಿ ದುಡಿತಕ್ಕಂಥ ಕೆಲಸ ಮಾಡ್ತೇವೆ. ಖಂಡಿತ ಅದು ಅವಕಾಶ ಇದೆ. ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಸಮಾಜದ ಕೆಲಸ ಇದು, ಸಮಾಜದ ಕೆಲಸ ಅಂತ ಎಲ್ಲರೂ ಕುಳಿತುಕೊಂಡು ಮಾತಾಡ್ತೇವೆ. ಹೌದು, ಈ ಹಾಸನದಲ್ಲಿ ವಿಶೇಷವಾಗಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ. ಮೊದಲು ಬೇಕಾದ್ರೆ ಎಜುಕೇಶನ್ಗೆ ಪೂರಕವಾಗಿ, ಇವತ್ತು ಎಜುಕೇಶನ್ ಎಲ್ಲದೂ ಸಹ ಇದೆ. ಸರ್ಕಾರಿ ಇರ್ಬೋದು, ಆರೋಗ್ಯ ಖಾಸಗಿ ಸಂಸ್ಥೆಗಳು ಎಜುಕೇಶನ್ ನಲ್ಲಿ ಅದನ್ನೆಲ್ಲವೂ ಸಹ LKG ಇರುವಂತ ಮೆಡಿಕಲ್ ಮತ್ತೊಂದೆಲ್ಲ ಇದೆ. ಆದ್ರೆ ಸಾಕಷ್ಟು ಹಾಸ್ಟೆಲ್ಗಳು ಇಲ್ಲ. ಸಮಾಜ ವತಿಯಿಂದಲೇ ಒಂದು ಹಾಸ್ಟೆಲ್ ನಡೆಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಸಮಾಜವನ್ನು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಲಪಡಿಸ್ತಕ್ಕಂಥ ಒಂದು ಗುರಿ.